ಸ್ನೇಹಿತರೆ, 10ನೇ ವಯಸ್ಸಲ್ಲಿ ಸ್ಕೂಲ್ ಬಿಟ್ಟಂತ ಹುಡುಗ ಬರೀ ಇಡ್ಲಿ ದೋಸೆ ಹಿಟ್ಟನ್ನ ಮಾರಿ 3,000 ಕೋಟಿ ವ್ಯಾಲ್ಯೂ ಇರುವಂತ ಒಂದು ಕಂಪನಿಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ ನೀವು ನಂಬ್ತೀರಾ? ಹೌದು, ಅದೇ ಐಡಿ ಫ್ರೆಶ್ ಫುಡ್ ಬಿಸ್ನೆಸ್. ಇದರ ಒಂದು ಸಿಇಒ ಬಂದು PC ಮುಸ್ತಫಾ ಅವರ ಕಸಿನ್ಸ್ ಎಲ್ಲ ಸೇರಿ ಈ ಒಂದು ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಶುರು ಮಾಡಿರುವಂತದ್ದು ಇದೇ ಬೆಂಗಳೂರಿನಲ್ಲಿ ಕೇವಲ 50 ಸ್ಕ್ವೇರ್ ಫೀಟ್ ಜಾಗದಲ್ಲಿ 50,000 ರೂಪಾಯಿ ಬಂಡವಾಳವನ್ನ ಹೂಡಿಕೆ ಮಾಡಿ ಒಂದು ಗ್ರೈಂಡರ್, ಒಂದು ಮಿಕ್ಸರ್ ಜೊತೆಗೆ ಸೆಕೆಂಡ್ ಹ್ಯಾಂಡ್ ಸ್ಕೂಟಿಯನ್ನ ಪರ್ಚೇಸ್ ಮಾಡಿ ಈ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಸೊ ಇವರ ಒಂದು 2024ರ ಟರ್ನ್ ಓವರ್ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. 557 ಕೋಟಿ ರೂಪಾಯಿ ಜೊತೆಗೆ 3,000 ಕೋಟಿ ವ್ಯಾಲ್ಯೂ ಇರುವಂತಹ ಕಂಪನಿಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ನಾವು ಬಿಸ್ನೆಸ್ ಅನ್ನ ಶುರು ಮಾಡ್ತೀವಿ ಅಂತಂದ್ರೆ ಯಾವ ಬಿಸ್ನೆಸ್ ಅನ್ನ ಶುರು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕ್ರಿಯೇಟಿವ್ ಆಗಿ ಒಂದು ಬಿಸ್ನೆಸ್ ಅನ್ನ ಶುರು ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರು ಸೇಲ್ ಮಾಡುವಂತಹ ಪ್ರಾಡಕ್ಟ್ಸ್ ಬೇರೆ ಯಾವುದು ಅಲ್ಲ, ಇಡ್ಲಿ ಹಿಟ್ ಆಗಿರ್ಬೋದು ಅಥವಾ ದೋಸೆ ಹಿಟ್ಟನ್ನ ಸೇಲ್ ಮಾಡೋ ಮುಖಾಂತರ ಸೊ ಒಂದೊಳ್ಳೆ ಬಿಸ್ನೆಸ್ ಅನ್ನ ಕಟ್ಟಿದ್ದಾರೆ, ಜೊತೆಗೆ ಒಳ್ಳೆ ಲಾಭವನ್ನ ಕೂಡ ಮಾಡ್ತಿದ್ದಾರೆ. ಸೊ ಈ ರೀತಿಯಾದಂತಹ ಇನ್ನಷ್ಟು ಬಿಸ್ನೆಸ್ ಐಡಿಯಾಸ್ಗಳು ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.